ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಗ್ರಹಗಳ ಗೋಚಾರ ಪ್ರಭಾವ ಮೇ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಕೆಲವು ವಿಷಯಗಳನ್ನು ಅರ್ಥೈಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ನಿಖರವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಗ್ರಹಗಳ ಆಧಾರಿತವಾಗಿ ತಿಳಿಸುವುದು ಸತ್ಯವೇ, ಆದರೆ ಜಗತ್ತಿನಲ್ಲಿ ಅದಕ್ಕೂ ಮೀರಿದ್ದು ಅದಕ್ಕೂ ಹೆಚ್ಚಿನದು ಮತ್ತು ಇದೆ ಅನ್ನೋದನ್ನು ನೀವು ಅರ್ಥೈಸ್ಕೊಳ್ಬೇಕಾಗಿದೆ. ಅಂದರೆ ಗ್ರಹಗಳು ಈ ಸೃಷ್ಟಿಗೆ ಕಾರಣವಾದಂತಹ ಶಕ್ತಿಯ ಅಧೀನದಲ್ಲಿ ಕಾರ್ಯಗಳನ್ನು ಮಾಡುತ್ತವೆ. ಶಕ್ತಿಯ ಅಧೀನದಲ್ಲಿ ಗ್ರಹಗಳು ಇದ್ದಾವೆ ಅನ್ನೋದು ಸತ್ಯ. ಹಾಗಾಗಿ ನನ್ನ ಬಳಿ ಬರುವಂತಹ ಪ್ರತಿ ವ್ಯಕ್ತಿಗೂ ಕರೆ ಮಾಡಿದಾಗ ನಾನು ತಿಳಿಸೋದು, ಒಂದು ವಾರವಾದರೂ ನಿಮ್ಮ ಇಷ್ಟದೇವತಾ, ಕುಲದೇವತಾ ಅಥವಾ ಶಿವ ಮಂತ್ರ ಅಥವಾ ನಾರಾಯಣ ಮಂತ್ರ, ದೇವಿ ಮಂತ್ರ ಇವುಗಳನ್ನು ಪಠಿಸಿ ನೀವು ಪ್ರಾರ್ಥಿಸಿ ನನ್ನ ಸಮಕ್ಷಮದಲ್ಲಿ ನೀವು ನಿಲ್ಲಬಹುದು. ನೋಡಿ, ಯಾಕೆ ಹೀಗೆ ಮಾಡಬೇಕು ಅಂದರೆ, ನೀವು ಯಾರದೇ ಆದಂತಹ ವ್ಯಕ್ತಿಯ ಸಮಕ್ಷಮದಲ್ಲಿ ನಿಲ್ಲಬೇಕು ಅಂದರೆ ನಿಮಗೆ ಸರಿಯಾದಂತಹ ಕ್ಲಾರಿಟಿ ಇರಬೇಕಾಗತ್ತೆ. ಈ 1 ವಾರಗಳ ಈ ಮಂತ್ರ ಮನನ ಪ್ರಾರ್ಥನೆಯಿಂದ ನಿಮಗೆ ಒಬ್ಬರ ಬಳಿ ಹೋಗಬೇಕಾ ಬೇಡವಾ, ಬೇಕು ಬೇಡಗಳು ನಿಮ್ಮ ಮನಸ್ಸಿನಲ್ಲಿ ಅನುಭವ ಆಗಲಿಕ್ಕೆ ಆರಂಭ ಆಗುತ್ತೆ. ಅದನ್ನೇ ನಮ್ಮ ಹಿರಿಯ ಜ್ಞಾನಿಗಳು ತಿಳಿಸಿರುವಂಥದ್ದು, ಅರಿವೇ ಗುರು. ಆ ಅನುಭವ ಏನಾಗುತ್ತೆ, ಅದರಿಂದ ನಿಮ್ಮ ಬೇಕು ಬೇಡ, ಹೋಗಬೇಕು ಬೇಡವಾ ಅನ್ನೋದನ್ನು ನೀವು ಸರಿಯಾಗಿ ನಿರ್ಧರಿಸಬಹುದು. ಆ ಒಂದು ಶಕ್ತಿಯ ಪ್ರಭಾವದಿಂದಲೇ ನೀವು ಇನ್ನೊಬ್ಬರ ಬಳಿ ಹೋಗಬೇಕಾ ಅನ್ನುವುದು ಇಲ್ಲಿ ನಿರ್ಧಾರಿತ ಆಗುತ್ತೆ. ಆದರೆ ಈ ವಿಷಯದಲ್ಲಿ ನೀವು ಎಷ್ಟು ಪಾಲನೆ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ, ಕೆಲವರು ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ತಕ್ಷಣವೇ ಬರಬಹುದು. ಯೋಚಿಸದೆ ಅವರು ಬಂದು ಏನೇನೋ ತಿಳಿಯುವ ಪ್ರಯತ್ನವನ್ನು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ವ್ಯಕ್ತಿಗಳಿಗೆ ಸಮಸ್ಯೆಯ ತೀವ್ರತೆ ಇದ್ದಾಗ, ಘಟನೆಯ ಅವಸರ ಇದ್ದಾಗ, ಯಾವುದೋ ಏನೋ ಇದ್ದಕ್ಕಿದ್ದಂತೆ ಆಗಿ ಹೋದಾಗ ಅಂಥ ಒಂದು ಸಂದರ್ಭದಲ್ಲಿ ನೀವು ತಕ್ಷಣವೇ ಬರಬಹುದು, ತಕ್ಷಣವೇ ಕರೆ ಮಾಡಬಹುದು. ಅದಕ್ಕೆ ಕಾಲವನ್ನು ನೋಡುವ ಅಗತ್ಯ ಇಲ್ಲ. ಈ ರೀತಿ ನೀವು ತಕ್ಷಣವೇ ಹೋಗಬಹುದು ಯಾರ ಬಳಿ ಆದರೂ. ಆದರೆ ಈ ವಿಷಯವನ್ನು ಯಾಕೆ ನಾನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಅದಕ್ಕೂ ಮಿಗಿಲಾದದ್ದು ಜಗತ್ತಿನಲ್ಲಿ ಇದೆ ಅನ್ನೋದು. ನನಗೆ ಯೂಟ್ಯೂಬಲ್ಲಿ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಕಮೆಂಟ್ಗಳನ್ನು ನೋಡಿದ್ದೆ. ಅವರು ಏನು ತಿಳಿಸಿದ್ರು ಅದರಲ್ಲಿ ಅಂದರೆ, ನೀವು ಅವರ ಪ್ರೋಗ್ರಾಮ್ ನೋಡಿ, ಆ ಚಾನಲ್ ನೋಡಿ ಅನ್ನೋದನ್ನು ತಿಳಿಸಿದ್ರು. ನೋಡಿ, ಒಬ್ಬ ವ್ಯಕ್ತಿ ಸಮುದ್ರದಿಂದ ಎಷ್ಟು ಕೊಡ ನೀರು ತರಲು ಸಾಧ್ಯ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ತಂದಂತಹ ಆ ಕೊಡದಲ್ಲಿ ಎಷ್ಟು ಶುದ್ಧ ನೀರಿದೆ ಮತ್ತು ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. 1 ಬಿಂದಿಗೆ, 2 ಬಿಂದಿಗೆ, 3 ಕೊಡ ಎಷ್ಟು ತರಬಹುದು ಒಬ್ಬ ವ್ಯಕ್ತಿ ಒಂದೇ ಬಾರಿಗೆ. ಹಾಗೆ ವ್ಯಕ್ತಿಗಳ ಜ್ಞಾನ ಆಗ್ಬೋದು, ಯಾವುದೇ ವಿಷಯಗಳಿಗೆ ಆಗ್ಬೋದು, ಲಿಮಿಟ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ನೀವು ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ಪ್ರತಿ ಮನುಷ್ಯನು ವಿಭಿನ್ನವಾದಂತಹ ಸೃಷ್ಟಿ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಮಾರ್ಗ ಅನ್ನೋದು ಇದ್ದೇ ಇರುತ್ತೆ. ನನಗೆ ಇಲ್ಲಿ ನನ್ನದೇ ಆದಂತಹ ಮಾರ್ಗ ಇದೆ. ಈ ಯೂಟ್ಯೂಬ್ ಅನ್ನೋದು ಕರೋನಾ ಸಂದರ್ಭದಲ್ಲಿ ನಾನು ಸಮಯ ಇದ್ದಾಗ ಪ್ರಾರಂಭಿಸಿದ್ದು. ಆದರೆ ಒಂದಿಷ್ಟು ಫಾಲೋವರ್ಸ್ ಅಲ್ಲಿ ಇದ್ದ ಮೇಲೆ ನಾವು ವಿಡಿಯೋಗಳನ್ನು ಹಾಕಬೇಕು ಅನ್ನುವ ಕಾರಣದಿಂದ ನಾನು ಹಾಕ್ತಾ ಇದ್ದೇನೆ.
ಆದರೆ ನೀವು ತಿಳಿಬೇಕು, ಯಾವಾಗಲೂ ಅರ್ಧ ತುಂಬಿದ ಕೊಡ ಶಬ್ದ ಜಾಸ್ತಿ ಮಾಡುತ್ತೆ. ಜ್ಯೋತಿಷಿಗಳನ್ನು ನೀವು ನೋಡ್ಬೋದು, 5 ವರ್ಷ ಅವರು ಜ್ಯೋತಿಷ್ಯ ಶಾಸ್ತ್ರದ ಈ ಒಂದು ಫೀಲ್ಡಲ್ಲಿ ಇದ್ದರೆ 10ಕ್ಕೂ ಹೆಚ್ಚು ಚಾನಲ್ಗಳಲ್ಲಿ ಅವರು ಬಂದಿರ್ತಾರೆ. ಯಾಕೆ ಹೆಚ್ಚು ಪ್ರಚಾರದಲ್ಲಿರ್ತಾರೆ? ಯಾಕೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತಾರೆ ಅಂದರೆ ಅವ್ರ ಹತ್ರ ಯಾರು ಹೋಗೋದಿಲ್ಲ ಅನ್ನುವ ಅರ್ಥೈಸುತ್ತೆ. ಇಲ್ಲಿ ಅಮೂಲ್ಯವಾದುದು ಇದ್ದರೆ ಅದಕ್ಕೆ ಪ್ರಚಾರ ಅನ್ನೋದು ಹೆಚ್ಚು ಬೇಕಾಗಿಲ್ಲ. ನಿತ್ಯ ನೀವು ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ನಿಮಗೆ ಅದಕ್ಕೆ ಸಮಯವೇ ಇರೋದಿಲ್ಲ. ಹಾಗೆ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು, ಅರ್ಧ ತುಂಬಿದ ಕೊಡ ಯಾವಾಗಲೂ ಶಬ್ದವನ್ನು ಜಾಸ್ತಿ ಮಾಡುತ್ತೆ, ಹೆಚ್ಚು ಪ್ರಚಾರವನ್ನು ಬಯಸುತ್ತೆ. ನೋಡಿ, 5 ವರ್ಷದಿಂದಲೂ ನನ್ನ ಹೆಸರಿನಿಂದಲೇ ನಾನು ನಿಮ್ಮ ಒಂದು ವಿಷಯಗಳಿಗೆ ಇಲ್ಲಿ ಯೂಟ್ಯೂಬಲ್ಲಿ ಉತ್ತರಗಳನ್ನು ಕೊಡ್ತಾ ಇರುವಂಥದ್ದು, ನನ್ನ ಜ್ಞಾನವನ್ನು ಇಲ್ಲಿ ತಿಳಿಸ್ತಾ ಇರುವಂಥದ್ದು ಆಗಿದೆ. ಹಾಗಾಗಿ ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ನೀವು ಬಿಡಬೇಕಾಗತ್ತೆ. ಅಷ್ಟಕ್ಕೂ ಜ್ಯೋತಿಷ್ಯ ಶಾಸ್ತ್ರದ ಗ್ರಹಗಳ ವಿಷಯ, ನಿಯಮಾವಳಿಗಳು ಒಬ್ಬ ವ್ಯಕ್ತಿಯ ಭವಿಷ್ಯ ಅಥವಾ ಒಬ್ಬ ವ್ಯಕ್ತಿಯ ರಹಸ್ಯವನ್ನು ತಿಳಿಯುವುದಕ್ಕೆ ನನಗೆ ಬೇಕೇ ಬೇಕು ಅನ್ನುವುದಿಲ್ಲ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಾನು ಅನಂತರ ಕಲ್ತಿರುವಂಥದ್ದು. ಆದರೆ ಪ್ರಾರಂಭದಲ್ಲಿಯೂ ನನ್ನಲ್ಲಿ ಬೇರೆದೇ ಆದಂತಹ ವಿಷಯಗಳಿತ್ತು. ಅದನ್ನು ಇಲ್ಲಿ ಪ್ರಚಾರದಲ್ಲಿ ಹೇಳುವ ಅಗತ್ಯ ಇಲ್ಲ. ನೋಡಿ, ಯಾವಾಗ ನನ್ನ ದೇಹ ಮತ್ತು ನನ್ನ ಜೀವನದ ಉಪಚಾರ ಮಾಡುವಂತಹ ಶಕ್ತಿ ಜ್ಯೋತಿಷ್ಯವನ್ನು ಗ್ರಹಗಳ ಆಧಾರಿತವಾಗಿ ಫಲಗಳನ್ನು ಹೇಳುವುದನ್ನು ನಿಲ್ಲಿಸು ಅಂದರೆ ತಕ್ಷಣವೇ ಆ ಕ್ಷಣದಲ್ಲಿಯೇ ನಾನು ನಿಲ್ಲಿಸ್ತೇನೆ. ಒಬ್ಬ ವ್ಯಕ್ತಿಗೆ ಮಾರ್ಗದರ್ಶನವನ್ನು ನೀಡುವುದಕ್ಕೆ, ಭವಿಷ್ಯವನ್ನು ತಿಳಿಸುವುದಕ್ಕೆ, ಒಬ್ಬ ವ್ಯಕ್ತಿಯ ರಹಸ್ಯವನ್ನು ಭೇದಿಸುವುದಕ್ಕೆ ಗ್ರಹಗಳೇ ಬೇಕು, ಗ್ರಹಗಳ ವಿಷಯಗಳೇ ಬೇಕು, ನಿಯಮಾವಳಿಗಳೇ ಬೇಕು ಅನ್ನುವುದಿಲ್ಲ. ಇದನ್ನೇ ನಾನು ಮೊದಲು ತಿಳಿಸಿದ್ದು. ಈ ಜಗತ್ತಿನಲ್ಲಿ ಗ್ರಹಗಳಿಗೂ ಮಿಗಿಲಾದದ್ದು ಇದೆ ಅನ್ನೋದನ್ನು ನಾನು ತಿಳಿಸ್ದೆ. ಅಂದರೆ ನೋಡಿ, ಇಂತೆಲ್ಲ ವಿಷಯಗಳನ್ನು ಪ್ರಚಾರದಲ್ಲಿ ಅಥವಾ ಹೇಗಂದ್ರೆ ಹೇಗೆ ಉಪಯೋಗ ಮಾಡುವಂಥದ್ದಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ತಿಳಿದಂತಹ ಪರಿಪೂರ್ಣ ವ್ಯಕ್ತಿಗೆ ಅವರ ಜೀವನದಲ್ಲಿ ಬಹಳಷ್ಟು ನಿರ್ಬಂಧಗಳನ್ನು ಅವರೇ ಹಾಕಿಕೊಂಡಿರ್ತಾರೆ. ನೋಡಿ, ಜ್ಯೋತಿಷಿಗಳು ನೀವು ನೋಡಿರ್ಬೋದು, ಒಬ್ಬ ವ್ಯಕ್ತಿಯ ಪರ್ಸ್ನಲ್ ವಿಷಯಗಳನ್ನು ಪಬ್ಲಿಕ್ ಆಗಿ ಹೆಸರಿಟ್ಟು ಚರ್ಚೆ ಮಾಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಇಲ್ಲವೇ ಇಲ್ಲ. ಯಾವುದೇ ವ್ಯಕ್ತಿ ಆಗ್ಬೋದು, ಫೇಮಸ್ ಆಗಿರ್ಬೋದು ಅಥವಾ ಆ ವ್ಯಕ್ತಿ ರಾಜಕಾರಣಿ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಇವರ ವಿಷಯಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗಂದ್ರೆ ಹೇಗೆ ಚರ್ಚೆ ಮಾಡುವಂತಿಲ್ಲ. ಇದೆಲ್ಲ ಯಾಕೆ ಚರ್ಚೆ ಆಗುತ್ತೆ ಅಂದರೆ ಪ್ರಚಾರಕ್ಕಾಗಿ ಆಗುತ್ತೆ. ಭಾರತದಲ್ಲಿ ರ್ಯಾಂಡಮ್ ಆಸ್ಟ್ರಾಲಜಿಯಿಂದ ಏನು ಹೆಚ್ಚು ವೀಕ್ಷಣೆ ಆಗುತ್ತೆ, ಅದಕ್ಕಾಗಿ ಹೆಚ್ಚು ವಿಡಿಯೋಗಳನ್ನು ಜನರು ಹೆಚ್ಚು ಮಾಡ್ತಾರೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬರನ್ನು ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ನನ್ನ ಯೂಟ್ಯೂಬ್ ಕರೋನಾ ಸಂದರ್ಭದಲ್ಲಿ ಇದು ನಾನು ಸ್ಟಾರ್ಟ್ ಮಾಡಿದ್ದೇನೆ ಮತ್ತು ನನ್ನ ವಿಡಿಯೋಗಳಲ್ಲಿ ಯಾರಿಗೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅನ್ನೋದನ್ನು ಇಲ್ಲಿವರೆಗೆ ನಾನು ಕೇಳಿಲ್ಲ. ಕಾರಣ ಏನಂದರೆ ನೋಡಿ, ಯಾರಿಗೆ ನನ್ನಿಂದ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವಂತಹ ನಿರ್ಧಾರ ಆಗಿರುತ್ತೆ ಅಂಥವರು ನನ್ನ ಬಳಿ ಬಂದೇ ಬರ್ತಾರೆ. ನೋಡಿ, ಕಾಲ ಭಗವಂತ ಯಾಕೆ ಇರೋದು? ನಾವೇ ಎಲ್ಲ ಮಾಡಿಕೊಳ್ಳುವುದಾದರೆ, ನಮ್ಮಿಂದಲೇ ಎಲ್ಲವೂ ಆಗೋದಾದರೆ ಈಶ್ವರ ಯಾಕೆ ಇರೋದು? ನೋಡಿ, ಯಾರಿಂದ ಯಾವ ಸಮಸ್ಯೆ ಮುಗಿಬೇಕು, ಅಂತ್ಯ ಆಗಬೇಕು ಅನ್ನೋದು ನಿರ್ಧರಿಸಲ್ಪಟ್ಟಿರುತ್ತೆ. ಅಷ್ಟಕ್ಕೂ ಮನುಷ್ಯ ಜೀವಿಸೋದಕ್ಕೆ ಈ ಒಂದು ಭೂಮಿಯಲ್ಲಿ ಬೇಕಾದಂತಹ ವಿಷಯಗಳು ಸರಳವಾಗಿದ್ದರೆ ಸಾಕು, ಅತಿಯಾದದ್ದು ಯಾವುದು ಬೇಡ. ಹೀಗೆ ಈ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ನೀವು ಕಮೆಂಟ್ಸ್ ಹಾಕೋ ಮುಂಚೆ ಯೋಚನೆ ಮಾಡಿ ನನ್ನ ಬಗ್ಗೆ ತಿಳಿದುಕೊಂಡು ನೀವು
ಕಮೆಂಟ್ಸನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಮೇ ಮಾಸದಲ್ಲಿ ಗ್ರಹಗಳ ಗೋಚಾರದಲ್ಲಿ ಗ್ರಹಗಳ ಸಂಚಾರ ಸ್ಥಿತಿ, ಮೇಷರಾಶಿಯಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ 15 ದಿನಗಳ ಕಾಲ ಸಂಚಾರ ಮತ್ತು ವೃಷಭ ರಾಶಿಯಲ್ಲಿ 15 ದಿನಗಳ ಕಾಲ ಸಂಚಾರ ಆಗಲಿದ್ದು, ಸೂರ್ಯನೊಂದಿಗೆ ಬುಧ ಗ್ರಹ ಮೇಷ ಮತ್ತು ವೃಷಭದಲ್ಲಿ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ವೃಷಭ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕುಜ ಗ್ರಹ ಮೀನ ರಾಶಿಯಲ್ಲಿ ಮತ್ತು ಮೇಷ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ರಾಹುಕೇತು ಗ್ರಹಗಳು ಸಿಂಹ ರಾಶಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಶನಿ ಗ್ರಹ ಮೀನ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ಮಿಥುನ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಮೇ ಮಾಸದಲ್ಲಿ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಕನ್ಯಾ ರಾಶಿಯವರಿಗೆ ಮೇ ಮಾಸದಲ್ಲಿ ರಾಶ್ಯಾಧಿಪತಿ ಬುಧ ಗ್ರಹ ಮತ್ತು ಸೂರ್ಯ ಗ್ರಹ ಅಷ್ಟಮ ಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಈ ಗ್ರಹಗಳ ಸಂಚಾರ ಪ್ರಾರಂಭದ 15ನೇ ದಿನಾಂಕದವರೆಗೆ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳಿರುತ್ತೆ. ಕೆಲವರಿಗೆ ಕೆಲಸ ವಿಳಂಬ ಆಗ್ತಾ ಇರಬಹುದು, ಅಡೆತಡೆಗಳು ಎದುರಾಗ್ತಾ ಇರಬಹುದು. ನೀವು ರಿಸ್ಕ್ ಅನ್ನ ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನ ಮಾಡುವಂತಹ ಎನರ್ಜಿಯನ್ನ ಈ ಗ್ರಹಗಳು ಅಲ್ಲಿ ನಿಮಗೆ ನೀಡಬಹುದು. ಯಾಕೆಂದ್ರೆ ಉಚ್ಚ ಸೂರ್ಯ ಗ್ರಹದೊಂದಿಗೆ ನಿಮ್ಮ ರಾಶ್ಯಾಧಿಪತಿಯ ಸಂಚಾರ ಆಗ್ತಾ ಇರೋದ್ರಿಂದ ಈ ಕೆಲವರಿಗೆ ಇಂಥ ಕೆಲಸ ಇಷ್ಟರಲ್ಲಿ ಆಗಬೇಕು ಅನ್ನುವಂತಹ ಟಾರ್ಗೆಟ್ ಇರುತ್ತೆ. ಆವಾಗ ನೀವು ಕೆಲವು ರಿಸ್ಕ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ದೂರ ಪ್ರದೇಶಕ್ಕೆ ಹೋಗಿರ್ತೀರಾ ಅಥವಾ ಇತರರ ಒಂದು ಸ್ಥಳದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಆಗ ಕೆಲವು ರಿಸ್ಕ್ ಆಗ್ಬೋದು, ಆತಂಕ, ಕೆಲವು ಒತ್ತಡಗಳಿಗೆ ನೀವು ಸಿಲುಕುವಂತಹ ಸಾಧ್ಯತೆ ಇರುತ್ತೆ. ಈ ಅಷ್ಟಮ ಸ್ಥಾನ ಅಂದ್ರೆ ಭಯ, ಆತಂಕದ ಸ್ಥಾನ. ಸಡನ್ ಆಗಿ ಏನಾದರೂ ಸಂಕಷ್ಟಗಳು ಬರುವಂತಹ ಒಂದು ಸ್ಥಾನವೂ ಆಗಿರೋದ್ರಿಂದ ಇಲ್ಲಿ ವೃತ್ತಿಯಲ್ಲಿ ಮಾತ್ರವಲ್ಲದೆ ನಿಮ್ಮ ಮುಖ್ಯ ಜೀವನದಲ್ಲಿ ಅಂದ್ರೆ ಆರೋಗ್ಯದಲ್ಲಿ ಆಗಬಹುದು ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಬಹುದು. ಈ ಸ್ಥಾನದಲ್ಲಿ ಗ್ರಹಗಳ ಸಂಚಾರ ಆಗೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದರೂ ಸಮಸ್ಯೆಗಳು ಬರಬಹುದು. ಯಾಕೆಂದ್ರೆ ಇದೇ ಸ್ಥಾನವನ್ನ ಕುಜಗ್ರಹವು ಪ್ರವೇಶ ಮಾಡ್ತಾರೆ ಇದೇ ಮಾಸದಲ್ಲಿ. ಮತ್ತು ನಿಮ್ಮ ಆರೋಗ್ಯದಲ್ಲಿ ರಾಶ್ಯಾಧಿಪತಿಯೇ ಅಷ್ಟಮ ಆಯುಸ್ಥಾನ ಕಷ್ಟ, ಆ ಸ್ಥಾನಕ್ಕೆ ಹೋದಾಗ ನಿಮಗೆ ಆರೋಗ್ಯದ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಬರುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಈ ರೀತಿ ನಿಮಗೆ ಸಮಸ್ಯೆ ಮಾರಕ ಫಲಗಳು ಯಾರಿಗೆ ದೊರೆಯುತ್ತೆ ಅಂದ್ರೆ ನಿಮ್ಮ ವೈಯಕ್ತಿಕವಾದ ಜಾತಕದ ಪ್ರಕಾರ ನಿಮಗೆ ಮಾರಕ ಅಶುಭ ಭುಕ್ತಿ ಕಾಲವೇನಾದರೂ ನಡೀತಾ ಇದ್ರೆ ಈ ಅಷ್ಟಮದಲ್ಲಿ ಗ್ರಹಗಳ ಸಂಚಾರ ಆಗುವಾಗ ಕೆಲವು ಅಪಾಯಗಳಿಗೆ ಕೆಲವರು ಒಳಗಾಗಬಹುದು. ಅಂದ್ರೆ ಯಾರಿಗೆ ಪ್ರಜ್ಞೆ ಅನ್ನೋದು ಸರಿ ಇರೋದಿಲ್ಲ ಅಂಥವರಿಗೆ ಹೆಚ್ಚು ಸಡನ್ ಆಗಿ ಸಮಸ್ಯೆಗಳು ಬರುತ್ತೆ. ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಆರೋಗ್ಯದ ಬಗ್ಗೆ ಪಾಲನೆಯನ್ನು ಸರಿಯಾಗಿ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ಮಾಡಿ. ಕನ್ಯಾ ರಾಶಿಯವರು ಯಾವಾಗಲೂ ನಿರ್ಧಾರದಲ್ಲಿ ನಿಮಗೆ ದ್ವಂದ್ವತೆ ಇರುತ್ತೆ. ಏಕೆಂದರೆ ಇದು ಬುಧನ ಒಂದು ರಾಶಿ ಮತ್ತು ಈ ರಾಶಿ ದ್ವಿಸ್ವಭಾವ ರಾಶಿ. ಇಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೆಚ್ಚು ಯಾರಿಗೆ ಇಲ್ಲಿ ಕಷ್ಟ ಆಗುತ್ತೆ ಅಂದರೆ ನಿಮ್ಮ ಲಗ್ನವೇನಾದರೂ ಇದೇ ರೀತಿ ದ್ವಂದ್ವಕ್ಕೆ ಒಳಗಾಗುವ ಲಗ್ನ ಆಗಿದ್ದರೆ ನಿಮಗೆ ನಿರ್ಧಾರ ಬಹಳ ಕಷ್ಟ ಆಗುತ್ತೆ. ಅಂಥವರಿಗೆ ಈ ಗ್ರಹಗಳು ಇಲ್ಲಿ ನಿಮ್ಮ ಒಂದು ಜೀವನದಲ್ಲಿ ನಿಮ್ಮ ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ ಆಗಬಹುದು, ನಿರ್ಧಾರಗಳನ್ನು ಮಾಡಿಕೊಳ್ಳುವುದಕ್ಕೆ ಆಗಬಹುದು, ಕಷ್ಟ ಆಗುತ್ತೆ. ಈ ಒಂದು ಪ್ರಾರಂಭದ ಕಾಲದಲ್ಲಿ ಏನಾದರೂ ನಿಮಗೆ ಫೇಲ್ಯೂರ್ ಬಂದ್ರೂ ಮತ್ತೆ ಎದ್ದು ನಿಲ್ಲುವಂತಹ ಎನರ್ಜಿಯನ್ನ ಈ ಗ್ರಹಗಳೇ ನಿಮಗೆ ಅಲ್ಲಿ ಫಲವನ್ನ ನೀಡ್ತಾರೆ. ಯಾಕಂದ್ರೆ ಅಷ್ಟಮದಲ್ಲಿ ಉಚ್ಚ ಸೂರ್ಯ ಗ್ರಹದೊಂದಿಗೆ ನಿಮ್ಮ ರಾಶ್ಯಾಧಿಪತಿ ಸಂಚಾರ ಮಾಡೋದ್ರಿಂದ ಕನ್ಯಾ ರಾಶಿಯವರು ಮುಖ್ಯವಾಗಿ ನೀವೇನು ತಿಳಿದುಕೊಳ್ಬೇಕಂದ್ರೆ ಪ್ರಾರಂಭದ 15 ದಿನಗಳಿಗಿಂತ ಆನಂತರದಲ್ಲಿ ಅಂದರೆ 15ನೇ ದಿನಾಂಕದ ನಂತರದಲ್ಲಿ ಈ 2 ಗ್ರಹಗಳು ಭಾಗ್ಯ ಅದೃಷ್ಟ ಸ್ಥಾನವನ್ನು ಪ್ರವೇಶಿಸ್ತಾರೆ. ನಿಮ್ಮ ಮುಖ್ಯ ನಿರ್ಧಾರಗಳಿಗೆ ನಿಮ್ಮ ಮುಖ್ಯ ಟಾರ್ಗೆಟ್ ಏನಾದರೂ ರೀಚ್ ಮಾಡಬೇಕು, ಇಲ್ಲಿ ಧನಾಭಿವೃದ್ಧಿಯನ್ನು ಮಾಡಿಕೊಳ್ಬೇಕು, ಒಬ್ಬರ ಹತ್ರ ಒಂದು ಡೀಲ್ ಬಗ್ಗೆ ಮಾತಾಡಬೇಕು ಅನ್ನುವಂತಹ ಪ್ಲಾನ್ ಇದ್ದರೆ
ನೀವು 15ನೇ ದಿನಾಂಕದ ನಂತರ ಮಾಡೋದ್ರಿಂದ ಈ ಗ್ರಹಗಳು ಸುಲಭವಾಗಿ ನಿಮಗೆ ಫಲವನ್ನು ನೀಡುತ್ತಾರೆ. ಪ್ರಾರಂಭದಲ್ಲಿ ನೀವೇನು ರಿಸ್ಕ್ ತೆಗೆದುಕೊಂಡು ಮಾಡ್ತೀರಾ ಅದಕ್ಕೆ ಶುಕ್ರ ಗ್ರಹ 14ನೇ ದಿನಾಂಕದವರೆಗೆ ನವಮ ಅದೃಷ್ಟ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಒಳ್ಳೆ ಫಲವನ್ನು ನೀಡುತ್ತಾರೆ. ಆದರೆ ರಿಸ್ಕ್ ಇರುತ್ತೆ. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು 15ನೇ ದಿನಾಂಕದ ನಂತರದಲ್ಲಿ ಮಾಡಿ. ಶುಕ್ರ ಗ್ರಹ 14ನೇ ದಿನಾಂಕ ದಶಮ ಸ್ಥಾನ ಮಿಥುನ ರಾಶಿಯನ್ನು ಕರ್ಮಸ್ಥಾನವನ್ನು ಪ್ರವೇಶಿಸ್ತಾರೆ. ಈಗಾಗಲೇ ಕರ್ಮಸ್ಥಾನದಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಅಂತಸ್ತು, ನಿಮ್ಮ ಗೌರವಕ್ಕಾಗಿ ಬಹಳ ಎಫರ್ಟ್ ಹಾಕ್ತಾ ಇರ್ತೀರ, ಪ್ರಯತ್ನವನ್ನು ಪಡ್ತಾ ಇರ್ತೀರ. ಅಲ್ಲಿ ಶುಕ್ರ ಗ್ರಹದ ಪ್ರವೇಶವು ಆಗೋದ್ರಿಂದ ಮುಖ್ಯವಾಗಿ ಶುಕ್ರನ ಕ್ಷೇತ್ರಗಳಾದಂತಹ ಕಲೆ, ಕ್ರಿಯೇಟಿವ್ ಫೀಲ್ಡ್, ಕಲೆ, ಆರ್ಟಿಸ್ಟ್ಗಳಿಗೆ ಆಗಬಹುದು, ಬ್ಯೂಟಿ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಆಗಬಹುದು. ಈ ಫೀಲ್ಡ್ಗೆ ತುಂಬ ಒಳ್ಳೆಯ ಫಲಗಳನ್ನು ಶುಕ್ರ ಗ್ರಹ ನೀಡುತ್ತಾರೆ. ಮತ್ತು ಇಲ್ಲಿ ಗುರುಗ್ರಹದ ಒಂದು ಸಂಯೋಗದಲ್ಲಿ ಸಂಚಾರ ಮಾಡೋದ್ರಿಂದ ಅಡ್ವೈಸರಿ ಫೀಲ್ಡ್ ಅಂದರೆ ಯಾವುದೇ ಒಂದು ಕಂಪನಿ, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಡ್ವೈಸರ್ ಅಂತ ಇದ್ದೇ ಇರ್ತಾರೆ. ಆ ಫೀಲ್ಡ್ಗೆ ಇಲ್ಲಿ ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾರೆ. ನೀವು ಟೆಕ್ನಿಕಲ್ ಫೀಲ್ಡ್ಗೆ ಹೋಗಿ, ಮೆಕ್ಯಾನಿಕಲ್ ಫೀಲ್ಡ್ಗೆ ಹೋಗಿ, ಎಲ್ಲ ಒಂದು ಕ್ಷೇತ್ರ ಕಂಪನಿಗಳಲ್ಲಿಯೂ ಅಡ್ವೈಸರ್ ಅನ್ನೋರು ಇದ್ದೇ ಇರ್ತಾರೆ. ಅವರಿಗೆ ಇಲ್ಲಿ ಒಳ್ಳೆ ಫಲಗಳು ಈ ಒಂದು ಗ್ರಹಗಳ ಸಂಚಾರದಿಂದ ದೊರೆಯುತ್ತೆ. ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ನೀವೇನಾದರೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ, ಟೀಚರ್ಸ್ ಆಗಿದ್ರೆ ನಿಮಗೆ ಒಳ್ಳೆಯ ಪ್ರಭಾವ ಈ ಗ್ರಹಗಳು ಮಾಡ್ತಾರೆ. ಫೈನಾನ್ಸ್ ಅಂದರೆ ಧನಕಾರಕ ಗ್ರಹ ಇಲ್ಲಿ ಗುರುಗ್ರಹ ಆಗಿರೋದ್ರಿಂದ ಈ ಗ್ರಹದೊಂದಿಗೆ ನಿಮ್ಮ ದ್ವಿತೀಯ ಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ ಈ ಗ್ರಹದ ಸಂಯೋಗ ಆಗೋದ್ರಿಂದ ಫೈನಾನ್ಸ್ ಸಂಬಂಧಪಟ್ಟಂತೆ ಧನಾಭಿವೃದ್ಧಿಯೂ ಆಗುತ್ತೆ. ಅದೇ ರೀತಿ ಒಳ್ಳೆ ಹೆಸರನ್ನು ಪಡೆದುಕೊಳ್ತೀರಾ. ಈ ಕ್ಷೇತ್ರಗಳಿಗೆ ಒಳ್ಳೆ ಫಲವನ್ನು ಈ ಗ್ರಹಗಳು ನೀಡಲಿವೆ. ಮತ್ತು ಕಾನೂನು ಸಂಬಂಧಪಟ್ಟಂತೆಯೂ ಈ ಒಂದು ಲಾಯರ್ ವೃತ್ತಿ ಆಗ್ಬೋದು, ನಿಮ್ಮ ಒಂದು ವ್ಯವಹಾರವನ್ನು ಇತರರಿಗೆ ಅಪ್ರೋಚ್ ಮಾಡುವುದು, ಇಂಥ ಒಂದು ಬಿಸ್ನೆಸ್ ಸಂಬಂಧಪಟ್ಟಂತೆಯೂ ಆಗ್ಬೋದು, ವ್ಯವಹಾರಿಕವಾಗಿಯೂ ಆಗ್ಬೋದು. ಈ ಗ್ರಹಗಳು 14ನೇ ದಿನಾಂಕದ ನಂತರದಲ್ಲಿ ಒಳ್ಳೆ ಪ್ರಭಾವವನ್ನು ಮಾಡಲಿವೆ. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು 15ನೇ ದಿನಾಂಕದ ನಂತರದಲ್ಲಿ ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಇನ್ನು ವ್ಯಾಪಾರ ವ್ಯವಹಾರಸ್ಥರಿಗೆ ಸಪ್ತಮಾಧಿಪತಿ ದಶಮದಲ್ಲಿ ಇರೋದ್ರಿಂದ ನಿಮಗೆ ಅನುಕೂಲಗಳಾಗುತ್ತೆ. ದಶಮ ಸ್ಥಾನದಲ್ಲಿ ಶುಕ್ರ ಸಂಚಾರದಿಂದ ಧನಾನುಕೂಲಗಳು ಆಗುತ್ತೆ. ಆದರೆ ನೀವು ವ್ಯವಹರಿಸುವಾಗ ನಿಮ್ಮ ನೇಚರ್ ಸರಿ ಇರಬೇಕಾಗುತ್ತೆ. ಏಕೆಂದರೆ ಸಪ್ತಮದಲ್ಲಿ ಕುಜಗ್ರಹದ ಸಂಚಾರ ಮತ್ತು ಶನಿಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಕೆಲವು ನಿರ್ಬಂಧಗಳಿಗೆ ನೀವು ಅವರನ್ನು ಒಳಪಡಿಸಬಹುದು, ಕಠಿಣವಾಗಿ ನೀವು ನಡೆದುಕೊಳ್ಬಹುದು. ಹಾಗಾಗಿ ಇಲ್ಲಿ ಏನಾದರೂ ಸಮಸ್ಯೆಗಳು, ಕಲಹಗಳು ಆಗ್ಬೋದು ಪಾರ್ಟ್ನರ್ಶಿಪ್ಪಲ್ಲಿ. ಯಾವಾಗಲೂ ವ್ಯವಹರಿಸುವಾಗ ಬುದ್ಧಿವಂತಿಕೆಯೊಂದಿಗೆ ವಿನಯತೆ ಅನ್ನೋದು ಇರಬೇಕಾಗತ್ತೆ, ವಿವೇಚನೆಯೂ ಇರಬೇಕಾಗತ್ತೆ. ಹೀಗಿದ್ದಾಗ ನಿಮ್ಮ ನೇಚರ್ಗೆ ಇಲ್ಲಿ ತಕ್ಕಂತೆ ಇಲ್ಲಿ ಸಕ್ಸಸ್ ಅನ್ನ ಈ ಗ್ರಹಗಳು ದಶಮ ಸ್ಥಾನ ಕರ್ಮಸ್ಥಾನದಲ್ಲಿ ನೀಡುತ್ತಾರೆ. ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಪ್ರಾರಂಭದ 15 ದಿನಗಳ ಕಾಲ ಒತ್ತಡ ಇರುತ್ತೆ. ಅಧಿಕಾರಿಗಳ ಒತ್ತಡಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಹೆಚ್ಚಿದೆ. ಮತ್ತು ಪ್ರಾರಂಭದ 15 ದಿನಗಳ ಕಾಲ ಸೇವಾ ವೃತ್ತಿ ಮಾಡುವವರಿಗೂ ಅಡೆತಡೆಗಳು ಇದ್ದೇ ಇರುತ್ತೆ. 15ನೇ ದಿನಾಂಕದ ನಂತರದಲ್ಲಿ ಸುಧಾರಣೆ ಆಗತ್ತೆ. ಪತಿ ಪತ್ನಿ ವಿಷಯ ಸಂಬಂಧಪಟ್ಟಂತೆ ಸಪ್ತಮದಲ್ಲಿ ಕುಜ ಶನಿ ಸಂಚಾರದಿಂದ ನಿಮ್ಮಲ್ಲೂ ಕಲಹಗಳಿರುತ್ತೆ. ನಿಮ್ಮಲ್ಲೂ ನಿಮ್ಮ ಒಂದು ನಡತೆಯಲ್ಲಿ ಆಗ್ಬೋದು, ಮಾತಿನಲ್ಲಿ ಆಗ್ಬೋದು, ಕಠಿಣತೆ ಅನ್ನೋದು ಇರುತ್ತೆ. ನೀವು ಇಲ್ಲಿ ಸಾಫ್ಟ್ ಆಗಿ ನಡೆದುಕೊಳ್ಬೇಕಾಗತ್ತೆ ಸಂಗಾತಿಯೊಂದಿಗೆ. ಇನ್ನು ಚತುರ್ಥ ಸ್ಥಾನಾಧಿಪತಿ ದಶಮದಿಂದ ಚತುರ್ಥವನ್ನ ನೋಡೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಮನೆಯ ವಾತಾವರಣದಲ್ಲಿ ನಿಮಗೇನೋ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ. ತಾಯಿಯ ಸಪೋರ್ಟಿವು ಸಿಗುವಂತೆ ಇಲ್ಲಿ ಗುರುಗ್ರಹದ ಪ್ರಭಾವವು ಆಗಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಸಪ್ತಮದಲ್ಲಿ ಪಂಚಮಾಧಿಪತಿ ಸಂಚಾರ ಮತ್ತು ಭಾಗ್ಯ ನವಮ ಹೈಯರ್ ಎಜುಕೇಶನ್ ಸ್ಥಾನಾಧಿಪತಿ ಆ ನವಮ ಮತ್ತು ದಶಮದಲ್ಲಿ ಸಂಚಾರ ಮಾಡೋದ್ರಿಂದ
ಹೈಯರ್ ಎಜುಕೇಶನ್ ಮಾಡುವವರಿಗೆ ಬಹಳ ಒಳ್ಳೆ ಫಲಗಳನ್ನು ಶುಕ್ರ ಗ್ರಹ ನೀಡಲಿದ್ದು, ದೂರ ಪ್ರಯಾಣವನ್ನು ಮಾಡುವವರಿಗೂ ಶುಕ್ರ ಗ್ರಹ ಒಳ್ಳೆ ಫಲವನ್ನು ನೀಡಲಿದ್ದು, ಮತ್ತು ಉನ್ನತ ವಿದ್ಯಾಭ್ಯಾಸಕ್ಕೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಗ್ರಹಗಳ ಪ್ರಭಾವವು ಆಗಲಿದ್ದು, ನೀವೇನಾದರೂ ಧಾರ್ಮಿಕ ಪ್ರಯಾಣವನ್ನು ಕೈಗೊಳ್ಳಬೇಕು ಅಂತ ಇದ್ರೆ ಅದಕ್ಕೂ ಈ ಗ್ರಹಗಳು ನಿಮಗೆ ಒಳ್ಳೆ ಫಲಗಳನ್ನು ನೀಡಲಿದ್ದು, ನೀವು ತೀರ್ಥಕ್ಷೇತ್ರ ಹೋಗಬೇಕು, ಧಾರ್ಮಿಕ ಪ್ರಯಾಣ, ದೂರ ಪ್ರಯಾಣಕ್ಕೆ ಹೋಗಬೇಕು ಅಂದ್ರೂ ಇಲ್ಲಿ ಈ ಗ್ರಹಗಳು ನವಮ ಸ್ಥಾನದಲ್ಲಿ ಬುಧ, ಸೂರ್ಯ ಮತ್ತು ಶುಕ್ರ ಸಂಚಾರ ಈ ಮಾಸದಲ್ಲಿ ಆಗೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮತ್ತು ತಂದೆಯ ಸಪೋರ್ಟಿವ್ ನಿಮಗೆ ಸಿಗುವಂತೆಯೂ ಈ ಸ್ಥಾನದಲ್ಲಿ ಈ ಗ್ರಹಗಳು ಪ್ರಭಾವ ಮಾಡಲಿದ್ದು, ಅಂದರೆ ಪ್ರಾರಂಭಕ್ಕಿಂತ 15ನೇ ದಿನಾಂಕದ ನಂತರದಲ್ಲಿ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ನೀವು ಮುಖ್ಯ ಯೋಜನೆಗಳು ಏನಿದೆ, ಯಾವಾಗ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಅಷ್ಟಮ ಸ್ಥಾನ ಆಯುಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಆಗೋದ್ರಿಂದ ಪ್ರಾರಂಭದಲ್ಲಿ ಸಪ್ತಮದಲ್ಲಿ ಈ ಗ್ರಹಗಳು ಇಲ್ಲಿ ಅಷ್ಟಮದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಹೊರಗೆ ಹೋದಾಗ ಅಥವಾ ಮನೆಯ ಒಳಗಿದ್ದಾಗಲೂ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಯಾವಾಗ ಹೆಚ್ಚು ಮಾರಕ ಫಲಗಳು ಯಾರಿಗೆ ದೊರೆಯುತ್ತೆ ಅಂದರೆ ನಿಮ್ಮ ಭುಕ್ತಿಕಾಲ ಅತಿ ಕೆಟ್ಟಿದ್ದಾಗ, ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಈ ಗ್ರಹಗಳ ಸಂಚಾರ ಆಗುವಾಗ ಅಪಾಯ ಸಡನ್ ಆಗಿ ಇದ್ದಕ್ಕಿದ್ದಂತೆ ಬರುವಂತಹ ಸಮಸ್ಯೆಗಳನ್ನು ಅಂಥವರು ಎದುರಿಸ್ತಾರೆ. ಯಾರಿಗೆ ಪ್ರಜ್ಞೆ ಅನ್ನೋದು ಸರಿಯಾಗಿ ವರ್ಕ್ ಆಗಲ್ಲ, ಅವರ ಬಾಡಿ ಬಗ್ಗೆ, ದೇಹದ ಬಗ್ಗೆ ಆಗ್ಬೋದು, ಜೀವನದ ಬಗ್ಗೆ ಆಗ್ಬೋದು, ಸರಿಯಾದಂತಹ ಪ್ರಜ್ಞೆ ಇರೋದಿಲ್ಲ, ಅಂಥವರು ಹೆಚ್ಚು ಜೀವನವನ್ನು ಡ್ಯಾಮೇಜ್ ಮಾಡ್ಕೊಳ್ತಾರೆ. ಅಂಥವರಿಗೆ ಈ ಅಷ್ಟಮದಲ್ಲಿ ಸಂಚಾರ ಮಾಡುವ ಗ್ರಹಗಳು ಅಶುಭವನ್ನು ನೀಡುತ್ತವೆ. ಕುಜಗ್ರಹಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳಿ. ನಿತ್ಯಲೂ ನಿಮ್ಮ ಮನೆಯಲ್ಲಿ ಇರುವಂತಹ ಸುಬ್ರಹ್ಮಣ್ಯ ವಿಗ್ರಹಕ್ಕೆ ಆಗ್ಬೋದು, ಫೋಟೋಕ್ಕೆ ಆಗ್ಬೋದು, ಕೆಂಪು ಹೂವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡಿ. ಬುಧ ಗ್ರಹ ಅಷ್ಟಮದಲ್ಲಿ ಸಂಚಾರ ಆಗೋದ್ರಿಂದ ವಿಷ್ಣು ಸಹಸ್ರನಾಮವನ್ನಾದರೂ ಪಠನೆ ಮಾಡ್ಬೋದು, ವಿಷ್ಣು ಅಷ್ಟೋತ್ತರವನ್ನಾದರೂ ಪಠನೆ ಮಾಡ್ಬೋದು, ಅಥವಾ ವಿಷ್ಣು ಮಂತ್ರ ನಿಮಗೆ ತಿಳಿದಿದ್ದರೆ ನೀವು ಸರ್ವಕಾಲದಲ್ಲಿಯೂ ಮನನ ಮಾಡ್ತಾ ಇರ್ಬೋದು. ಇದರಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಮತ್ತು ಸೂರ್ಯ ಅಷ್ಟಮದಲ್ಲಿ ಉಚ್ಚ ಆಗಿ ಸಂಚಾರ ಆಗೋದ್ರಿಂದ ಸೂರ್ಯನಿಗೆ ನಮಸ್ಕಾರವನ್ನು ನಿತ್ಯ ಮಾಡೋದ್ರಿಂದ ಸೂರ್ಯನ ಅನುಗ್ರಹವು ನಿಮಗೆ ಆಗುತ್ತೆ. ಈ 3 ಗ್ರಹ ಸಂಬಂಧಪಟ್ಟಂತೆ ಈ ಒಂದು ಪರಿಹಾರಗಳನ್ನು ನಿತ್ಯ ಮಾಡಿಕೊಳ್ಳಿ. ಇದಕ್ಕೂ ಹೆಚ್ಚಿನದು ನಿಮಗೆ ಅದೃಷ್ಟವನ್ನು ತಂದುಕೊಡುವುದು, ರಕ್ಷೆಯನ್ನು ತಂದುಕೊಡುವುದು ನಿಮ್ಮ ವೈಯಕ್ತಿಕ ಜಾತಕದ ಪ್ರಕಾರ ನಿಮಗೆ ನಡೆಯುವ ಭುಕ್ತಿ ಗ್ರಹಕ್ಕೆ, ಆ ಗ್ರಹದ ಅಭಿಮಾನ ದೇವತೆಗೆ ಪರಿಹಾರವನ್ನು ಮಾಡಿಕೊಂಡಾಗ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಈ ಮಾಸದಲ್ಲಿ ನಿಮ್ಮೆಲ್ಲ ಯೋಜನೆಗಳಲ್ಲಿ ಸಕ್ಸಸ್ ಅನ್ನು ಪಡೆದುಕೊಳ್ಳುವಂತೆ ಆಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವ ಶಕ್ತಿಯಲ್ಲಿ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.